ಹಿಂದೆ ಕಾಲೆರಾ, ಟೈಫಾಯ್ಡು, ಮಲೇರಿಯಾ ಅಂತ ಹೇಳಿ ಕಾಯಿಲೆಗಳಿಂದ ಜನ ಸಾಯ್ತಾ ಇದ್ರು. ಈಗ ಶುಗರು, BP, ಹಾರ್ಟ್ ಅಟ್ಯಾಕು ಅಂತ ಹೇಳಿ ಬೇಗ ಸಾಯ್ತಾ ಇದ್ದಾರೆ. ಡಾಕ್ಟ್ರು ಕಾಯಿಲೆಗಳು ಬರಬಾರ್ದು ಅಂತ ಹೇಳಿ ರೋಗಗಳು ತಡೆಗಟ್ಟಲಿಕ್ಕೆ ವ್ಯಾಕ್ಸಿನೇಷನ್ ಕಂಡುಹಿಡಿದ್ರು. ಈಗ ವ್ಯಾಕ್ಸಿನೇಷನ್ ಇದೆ, ಹಾಗಂತ ಲೈಫ್ ಸ್ಟೈಲ್ ಚೆನ್ನಾಗಿಲ್ಲ, ಬೇಗ ಸಾಯ್ತಾ ಇದ್ದೀವಿ. ಇದನ್ನೇ ನಮ್ಮ ಅಜ್ಜಿ ಹತ್ರ ಹೋಗಿ ಹೇಳಿದ್ರೆ ಅಜ್ಜಿ ಹೇಳ್ತಾರೆ, ಋಣ ಇದ್ದಷ್ಟು ದಿವಸ ಮನುಷ್ಯ ಬದುಕಿರ್ತಾನೆ. ನೀನು ಏನೇ ಮಾಡಿದ್ರು, ಏನೇ ಕೈಕಾಲಲ್ಲಿ ಆಡಿಸಿದ್ರು, ಏನೇ ಕಷ್ಟಪಟ್ಟಿದ್ರು ಕೂಡ ಆ ಭಗವಂತ ಮೊದಲೇ ಹಣೆ ಮೇಲೆ ಬರೆದಿರ್ತಾನೆ, ನೀನು ಯಾವತ್ತು ಈ ಭೂಮಿಯಲ್ಲಿ ಹುಟ್ಟಬೇಕು ಆ್ಯಂಡ್ ಯಾವತ್ತು ನೀವು ವಾಪಸ್ ಹೊರಡಬೇಕು ಅಂತ. ಮಧ್ಯದಲ್ಲಿ ನಾವೇನೇ ಹಾಕೋ ಎಫರ್ಟು ನಾವು ಮಾಡ್ತಿದ್ದೀವಿ ಅಂತ ಅಂದ್ಕೊಳ್ತೀವಿ, ಆ ಭಗವಂತ ನಿನ್ನ ಹತ್ರ ಮಾಡಿಸಿದೆ ಅನ್ನೋದು ಮರಿತೀಯ. ಹಾಗಂತ ಇದನ್ನೇ ನೆಗೆಟಿವ್ ಆಗಿ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ನೀನು ಚೆನ್ನಾಗಿ ಕೆಲಸ ಮಾಡಿದ್ರೇ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತ ಬರ್ತಿದ್ರೆ 100% ಸಿಕ್ಕೇ ಸಿಗುತ್ತೆ. ಎಫರ್ಟ್ ಹೆಂಗೂ ಹಾಕ್ತೀವಲ್ಲ, ಒಳ್ಳೆದ್ರ ಕಡೆ ಹಾಕು ಅಂತ ಹೇಳಿ ಸಮಾಧಾನ ಮಾಡಿದರು.